ಈ ವಿಡಿಯೋನ ನಿಮಗೆ CTET ಸೆಪ್ಟೆಂಬರ್ 2026 ಪರೀಕ್ಷೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಾಹಿತಿ ಸಂಕ್ಷಿಪ್ತವಾಗಿರುತ್ತೆ. ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಕಂಪ್ಲೀಟ್ ಡೀಟೇಲ್ಸನ್ನು ತಗೋಬೋದು. ಅದಕ್ಕೂ ಮುಂಚೆ ಸಾಕಷ್ಟು ಜನ ಗ್ರೂಪ್ಗಳಲ್ಲಿ TET ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಅದೇನಪ್ಪ ಅಂತಂದರೆ TET ಕಡ್ಡಾಯ, ಈ ಬಾರಿ ಅತಿಥಿ ಶಿಕ್ಷಕರಿಗೆ ಆನ್ಲೈನ್ ಮೂಲಕ ಅರ್ಜಿ, ಕಳೆದ ಬಾರಿ ಅಂತೇಳಿ ಒಂದಷ್ಟು ಒಂದು ಇಮೇಜ್ಗಳನ್ನು ಮತ್ತು ಪೋಸ್ಟರ್ಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಅದರ ಬಗ್ಗೆ ಭಾಳ ಜನ ಅದು ಫೇಕು, ಈ ಥರ ಇಲ್ಲ, ಸರ್ಕಾರದ ಅಧಿಕೃತ ಆದೇಶ ಇಲ್ಲ ಅಂತ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಇದು ಅಧಿಕೃತ ಆದೇಶ ಬರೋವರೆಗೂ ಯಾವುದನ್ನು ಕೂಡ ನಾವು ಫೈನಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಆ ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಅದು ಸರಿ ಅಥವಾ ತಪ್ಪು ಏನು ಇಲಾಖೆಯಿಂದ ಬರುತ್ತೆ, ಸೊ ಆ ಒಂದು ನಿರ್ಧಾರವೇ ಅಂತಿಮ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಯಾಕೆ ಅಂತ ಹೇಳಿದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಕಮೆಂಟ್ಗಳನ್ನು ನೋಡ್ತಾ ಇದ್ದೀವಿ. TET ಆಗಿರೋರು ಒಂಥರ, TET ಆಗಿಲ್ಲದೆ ಇರೋರು ಒಂಥರ. ಸೊ ಡಿಸ್ಕಷನ್ ಭಾಳ ಜೋರಾಗಿ ನಡೀತಾ ಇರುತ್ತೆ. ಆದರೆ ಅಲ್ಲಿ ಏನು ಆದೇಶಗಳು ಬರುತ್ತೆ, ಆ ಆದೇಶಗಳನ್ನು ನಾವು ಪಾಲನೆ ಮಾಡಲೇಬೇಕು ಅಂತ ಹೇಳ್ತಾ, ಸೊ ಈ ವಿಡಿಯೋದಲ್ಲಿ ಹಾಗಾದರೆ CTET ಎಷ್ಟು ಆದ್ಯತೆಯನ್ನು ಕೊಡಬೇಕು, CTET ಯಾರಿಗೆ ಅವಶ್ಯಕತೆ ಇದೆ, ಯಾರೆಲ್ಲ TET ಆಗಿಲ್ಲ ಅಥವಾ ಮತ್ತೆ ಬೇರೆ ರಾಜ್ಯಗಳಲ್ಲಿ ನಡೀತಕ್ಕಂಥ ಪರೀಕ್ಷೆಗಳಿಗೆ ಪ್ರಯತ್ನ ಮಾಡ್ತಿದ್ದೀರಾ, ಸೊ ಅವರಿಗೆ ಈ ಒಂದು CTET ಭಾಳಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಪರೀಕ್ಷೆ ದಿನಾಂಕ ಮತ್ತು ಅದರ ಒಂದು ವಿವರಗಳು. ಪರೀಕ್ಷೆಯನ್ನು ಸೆಪ್ಟೆಂಬರ್ 6 ಭಾನುವಾರ 2026 ಅಂದರೆ ಸೆಪ್ಟೆಂಬರ್ 6ನೇ ತಾರೀಕು ನಿಮಗೆ ಸಂಡೇ ಈ ಒಂದು ಪರೀಕ್ಷೆ ನಡೆಯುತ್ತೆ. ಈ ಪರೀಕ್ಷೆ ದಿನಾಂಕವನ್ನು ನೀವು ನೆನ್ಪಿಟ್ಕೊಳ್ಳಿ. ಇದ್ರ ಬಗ್ಗೆ ಇಲ್ಲಿ ಪರೀಕ್ಷೆಯಲ್ಲಿ ಯಾವಾಗಲೂ ನಿಮಗೆ ಗೊತ್ತಿದೆ, ಪತ್ರಿಕೆ 1 ಇರುತ್ತೆ, ಪೇಪರ್ 1, ಹಾಗೆಯೇ ಪತ್ರಿಕೆ ಇನ್ನೊಂದು ಪತ್ರಿಕೆ ಅದು ಪೇಪರ್ 2 ಇರುತ್ತೆ. ಸೊ 2 ಪತ್ರಿಕೆಯನ್ನು ಅದು ಒಳಗೊಂಡಿರುತ್ತೆ. ಪತ್ರಿಕೆ 1 ಮತ್ತು ಪತ್ರಿಕೆ 2 ನೀವೇನು ಮಾಡಬೇಕು, ಬರಿಬೋದು. ಸೊ ಅಲ್ಲಿ ಭಾಷೆಗಳನ್ನು ನಾವು ಸೆಲೆಕ್ಷನ್ ಮಾಡಿದರೆ, ಈಗ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಲ್ಯಾಂಗ್ವೇಜು ಟೋಟಲ್ 27 ಲ್ಯಾಂಗ್ವೇಜ್ಗಳು ನಿಮಗೆ ಇರುತ್ತೆ. ಹಾಗೆ ಪರೀಕ್ಷಾ ಕೇಂದ್ರಗಳ ಬಗ್ಗೆ ನೋಡೋದಾದರೆ 132 ಒಟ್ಟು ದೇಶದಾದ್ಯಂತ ಪರೀಕ್ಷಾ ಕೇಂದ್ರಗಳನ್ನು ಅಲ್ಲಿ ಗುರುತಿಸಲಾಗಿದೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಎಕ್ಸಾಮ್ ಸೆಂಟರ್ ಯಾವುದು ಅನ್ನೋದನ್ನು ಕರೆಕ್ಟಾಗಿ ತಗೋಬೇಕಾಗುತ್ತೆ. ಇನ್ನು ಅರ್ಜಿ ಸಲ್ಲಿಕೆ ಯಾವಾಗಿಂದ ಅಂತ ನೋಡೋದಾದರೆ, ಈಗ ಆಲ್ರೆಡಿ ಅದರ ಅರ್ಜಿ ಪ್ರಾರಂಭ ಆಗಿದೆ. ಮೇ 11, 2026 ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ನೀವು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಅಪ್ಲಿಕೇಶನ್ ಹೇಗೆ ಹಾಕಬೇಕು, ಏನು ಎತ್ತ ನಿಮಗೆ ಡೀಟೇಲ್ಸ್ ಗೊತ್ತಿಲ್ಲ ಅಂತಂದರೆ, ಸೊ ಅದು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಮೊದಲು. ಅದನ್ನು ಹೇಗೆ, ಹೌ ಟು ರಿಜಿಸ್ಟರ್ ಅಥವಾ ಹೌ ಟು ಅಪ್ಲೈ ಫಾರ್ CTET ಅಂತ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ, ನಿಮಗೆ ಸಾಕಷ್ಟು ವಿಡಿಯೋಗಳು ಸಿಗುತ್ತೆ. ಇಲ್ಲ ಸರ್ ನಮ್ಮ ಕನ್ನಡದಲ್ಲೇ ಬೇಕು ಅಂದರೆ ನನಗೆ ಹೇಳಿ, ನಾನು ವಿಡಿಯೋವನ್ನು ಮಾಡಿಕೊಡ್ತೀನಿ. ಸೊ ನೀವು ಕಮೆಂಟ್ ಏನು ಮಾಡ್ತೀರಾ ಅದರ ಮೇಲೆ ನಾನು ವಿಡಿಯೋ ಕ್ಲಾಸ್ಗಳನ್ನು ತಿಳಿಸ್ಕೊಡ್ತೀನಿ. ಯಾಕಂದರೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ, ಈಗ ಅಪ್ಲಿಕೇಶನಲ್ಲಿ ಎಕ್ಸಾಮ್ ಕಂಟೆಂಟ್ಗಿಂತ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸ್ವಲ್ಪ ಜನಕ್ಕೆ ತಂತ್ರಜ್ಞಾನದ ಕೊರತೆ ಇದ್ದವರು ನೀವು ಕಂಪ್ಯೂಟರ್ ಸೆಂಟರ್ ಅಥವಾ ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿಯನ್ನು ಹಾಕಿ. ನೆಕ್ಸ್ಟ್ ಕೊನೆಯ ದಿನಾಂಕ ಅಪ್ಲಿಕೇಶನ್ ಹಾಕಲಿಕ್ಕೆ ಜೂನ್ 10 ರಾತ್ರಿ 12 ಗಂಟೆವರೆಗೂ, ಅಂದರೆ 11:59 ಅವಕಾಶ ಇರುತ್ತೆ. ಸೊ ಲಾಸ್ಟ್ ಡೇಟ್ವರೆಗೂ ಕಾಯಬಾರ್ದು. ಲಾಸ್ಟ್ ಡೇಟ್ವರೆಗೂ ಕಾದು ನೀವೇನು ಮಾಡ್ತೀರಾ ಅಂದರೆ ಫೈನಲಿ ಅದು ವೆಬ್ಸೈಟ್ ಬ್ಯುಸಿ ಬರುತ್ತೆ, ಎಕ್ಸ್ಟೆಂಡ್ ಆಗುತ್ತೆ ಬಿಡು ಅಂತ ವೆಯ್ಟ್ ಮಾಡ್ತೀರಾ. ಕೊನೆಗೆ ಅದು ಎಕ್ಸ್ಟೆಂಡ್ ಆಗಲ್ಲ. ಹಾಕಬೇಕು ಬೇಡ ಅಂತ ಒಂದು ನಿರ್ಧಾರಕ್ಕೆ ಬರೋದೇ ಕಷ್ಟ ಆಗುತ್ತೆ. ಸೊ ಡೋಂಟ್ ವೆಯ್ಟ್ ಫಾರ್ ಲಾಸ್ಟ್ ಡೇಟ್. ಜೂನ್ 10 ಕೊನೆಯ ದಿನಾಂಕ ಆಗಿದೆ. ಇನ್ನು ನಿಮಗೆ ಅಪ್ಲಿಕೇಶನಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ, ಆ ಅಪ್ಲಿಕೇಶನಲ್ಲಿ ಇರ್ತಕ್ಕಂಥ ಅರ್ಜಿಯಲ್ಲಿ ಇರುತ್ತೆ, ಕೆಲವೊಂದು ಸರಿ ಏನು ಮಾಡಿರ್ತಾರೆ, ಫಾದರ್ ನೇಮ್ ಹಾಕಿರ್ತಾರೆ, ಇಲ್ಲ ನಾನು ಮದುವೆ ಆಗಿದ್ದೀನಿ ಹಸ್ಬೆಂಡ್ ನೇಮ್ ಹಾಕಬೇಕು. ಇನ್ನು ಕೆಲವರು ಹೈದರಾಬಾದ್ ಕರ್ನಾಟಕದ್ದು ಏನೋ ಆ ಥರದ್ದೆಲ್ಲ ಸ್ವಲ್ಪ ಮಿಸ್ಟೇಕ್ಸ್ ಇರ್ತವೆ. ಜಾತಿ ಹಾಕ್ಬೇಕಾದ್ರೆ OBC ಹಾಕಿಬಿಟ್ಟಿರ್ತಾರೆ, ಇಲ್ಲಾಂದರೆ GM ಹಾಕಿರ್ತಾರೆ. ಈ ಥರದ್ದೆಲ್ಲ ಮಿಸ್ಟೇಕ್ಸು, ಅದು ಡೇಟ್ ಆಫ್ ಬರ್ತ್ಗಳು ಟೈಪ್ ಮಾಡೋ ಮುಂದೆ ಮಿಸ್ಟೇಕು, ಕೆಲವರು ಮೊಬೈಲಲ್ಲಿ ಅರ್ಜಿ ಹಾಕ್ತೀವಿ ಅಂತ ಟೈಪ್ ಮಾಡೋ ಮುಂದೆ ಮಿಸ್ಟೇಕ್ ಮಾಡಿರ್ತಾರೆ, ಅಥವಾ ಹೆಸರು ಮುಂದೆ ಸ್ಪೇಸು, ಇನ್ಷಿಯಲ್ಗಳು ಅಂಥವನ್ನು ತಿದ್ದುಪಡಿ ಮಾಡಬೇಕು ಅಂದರೆ ಜೂನ್ 15, 2026 ಜೂನ್ 18, 2026 ನಿಮಗೆ ಎಡಿಟ್ ಆಪ್ಷನನ್ನು ಬಿಡ್ತಾರೆ. ಅಪ್ಲಿಕೇಶನನ್ನು ನೀವೇನು ಮಾಡ್ಬೋದು, ಎಡಿಟ್ ಮಾಡ್ಬೋದು. ಇನ್ನು ಪ್ರವೇಶ ಪತ್ರ ಮತ್ತು ಫಲಿತಾಂಶ, ಈ ಎಕ್ಸಾಮ್ ಬರೆದಿದ್ದೀರಾ ಅಂದ್ಕೊಳ್ಳಿ, ಎಕ್ಸಾಮ್ ಡೇಟಲ್ಲಿ ಅದು ಬರಿಬೇಕು ಅಂದರೆ ಹತ್ರ ಬರ್ತಾ ಇದ್ದಾಗ ಪ್ರವೇಶ ಪತ್ರ, ಅಡ್ಮಿಟ್ ಕಾರ್ಡನ್ನು ಪರೀಕ್ಷೆ ನಡೆಯುವ 2 ದಿನಗಳ ಮುಂಚಿತವಾಗಿ ಹಾಲ್ ಟಿಕೆಟ್ ಕೊಡ್ತಾರೆ. 2 ಅಥವಾ 1 ವಾರ ನಿಮ್ಗೆ ಕೊಡ್ತಾರೆ. ಅದು ಹಿಂಗೆ ಅಂತ ಹೇಳಿಕ್ಕಾಗಲ್ಲ, ಒಂದು ವೀಕ್ ನಿಮ್ಗೆ ಟೈಮ್ ಇರುತ್ತೆ. ನೆಕ್ಸ್ಟ್ ಫಲಿತಾಂಶ ಪ್ರಕಟಣೆ ಅಕ್ಟೋಬರ್ 26, 2026 ಅಂತ್ಯದ ವೇಳೆಗೆ ತಾತ್ಕಾಲಿಕ ಫಲಿತಾಂಶ ಹೊರಬೀಳುತ್ತೆ. ಯಾಕಂದರೆ ಫೈನಲ್ ಕೀ ಆನ್ಸರ್ ಅಂತ ಮಾಡ್ತಾರೆ, ಟೆಂಪ್ರವರಿ ಕೀ ಆನ್ಸರ್ ಅಂದರೆ ಪ್ರಾವಿಷನಲ್ಲು ಮತ್ತು ಫೈನಲ್ಲು, ಈ ರೀತಿ 2 ರೀತಿಯಾಗಿ ನಿಮಗೆ ಫಲಿತಾಂಶ ಬರುತ್ತೆ. ಇಲ್ಲಿ ಪ್ರಮುಖ ಸೂಚನೆಗಳೇನಪ್ಪ ಅಂತಂದರೆ, ನೀವು ಮುಖ್ಯವಾಗಿ ಒಂದು ವಿಷಯ ಏನಪ್ಪ ಅಂದರೆ, ಅರ್ಜಿ ಸಲ್ಲಿಸಿದ ನಂತರ ಪರೀಕ್ಷಾ ನಗರವನ್ನು ಅಂದರೆ ಎಕ್ಸಾಮ್ ಸೆಂಟ್ರನ್ನು ಬದಲಾವಣೆ ಮಾಡಲಿಕ್ಕೆ, ಎಡಿಟ್ ಮಾಡಲಿಕ್ಕೆ ಅವಕಾಶ ಕೊಡಲ್ಲ. ಮಾಹಿತಿಯನ್ನು ಎಡಿಟ್ ಮಾಡಲಿಕ್ಕೆ ಮಾತ್ರ ಅವಕಾಶ ಕೊಡ್ತಾರೆ. ನೀವು ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ಹೆಸರು ಅಥವಾ ಗಂಡನ ಹೆಸರು ಅಥವಾ ಇತ್ಯಾದಿ ಈ ರೀತಿಯ ಅಂಶಗಳನ್ನು ನೀವು ಎಡಿಟ್ ಮಾಡ್ಬೋದು. ಅಥವಾ ನಿಮ್ಮ ವಿಳಾಸ
ಈ ರೀತಿಯ ಅಂಶಗಳನ್ನು ಎಡಿಟ್ ಮಾಡ್ಬೋದೇ ಹೊರತು ಎಕ್ಸಾಮ್ ಸೆಂಟರನ್ನು ಎಡಿಟ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ನೀವು ಅದನ್ನು ಪರೀಕ್ಷೆ ಅರ್ಜಿಯನ್ನು ಹಾಕಬೇಕಾದ್ರೆ ಸಿಟಿಯನ್ನು ಕರೆಕ್ಟಾಗಿ ಸೆಲೆಕ್ಷನ್ ಮಾಡಿ ಅದ್ರ ಬಗ್ಗೆ ಕರೆಕ್ಟ್ ಇನ್ಫಾರ್ಮೇಷನ್ ಬುಲೆಟಿನ್ನಲ್ಲಿ ನೋಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅಧಿಕೃತ ವೆಬ್ಸೈಟ್ಗಳು http://ctet.nic.in ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ನಿಮಗೆ ಮಾಹಿತಿ ಖಂಡಿತ ಸಿಗುತ್ತೆ. ಹೆಚ್ಚಿನ ಮಾಹಿತಿ ಅಲ್ಲಿ ಸಿಗುತ್ತೆ. ಆ ಒಂದು ಮಾಹಿತಿಯನ್ನು ಮಾತ್ರ ನೀವು ಪರಿಗಣನೆ ಮಾಡಿ ಅರ್ಜಿ ಹಾಕ್ಬೇಕಾದ್ರೂ ಅದೇ ಒಂದು ವೆಬ್ಸೈಟ್ ಲಿಂಕಲ್ಲಿ ಹಾಕಿ. ಸಾಕಷ್ಟು ಜನ ಮೊನ್ನೆ ಒಂದ್ಸರಿ ಅಂದರೆ ನಾನು ಈ ಕೆಲವೊಂದು ವರ್ಷಗಳ ಹಿಂದೆ ನಾನು ಜಾಬ್ ಆಗೋಕ್ಕಿಂತ ಮುಂಚೆ ಒಂದು ವೆಬ್ಸೈಟ್ ಇತ್ತು, ಯಾವುದೋ ಬಿ ಸ್ಕೂಲ್ಸ್ ಅಂಥೇಳಿ. ಆ ಒಂದು ಸ್ಕೂಲಿಗೆ ಅರ್ಜಿ ಹಾಕಿ ಅದೇನೋ ಸ್ಯಾಲ್ರಿ 26,000 ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಮತ್ತು ಒಳ್ಳೇದು ಇದಿದೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ವೆಬ್ಸೈಟು ಬಿಟ್ಟಿದ್ರು ಲಿಂಕು. ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿ ಅರ್ಜಿ ಹಾಕಿ $1,400 ಫೀಸ್ ತುಂಬಿದ್ವಿ. ಕೊನೆಗೆ ಗೊತ್ತಾಯಿತು ಎಷ್ಟೋ ದಿನಗಳಾದರೂ ಕೂಡ ಅಲ್ಲಿ ಏನೂ ಕೂಡ ಡೀಟೇಲ್ಸ್ ಬರಲಿಲ್ಲ. ಎಲ್ಲ ಡೀಟೇಲ್ಸ್ ತುಂಬಿದ್ವಿ, ಅಂಕಗಳಿಂದ ಹಿಡಿದು ಫೋಟೋ ಸಿಗ್ನೇಚರ್ ಎಲ್ಲ ಹಾಕಿದ್ವಿ. ಕೊನೆಗೆ ದುಡ್ಡು ಕಟ್ಟಿದ್ವಿ, ಆ ವೆಬ್ಸೈಟೇ ಕಾಣಿಸ್ಲಿಲ್ಲ ನಮಗೆ. ಸೊ ಅದು ಯಾವ ವೆಬ್ಸೈಟಲ್ಲಿ ಅರ್ಜಿ ಹಾಕಿದ್ನೋ ಏನೋ ಈ ಥರನೂ ಆಗುತ್ತೆ. ಬಟ್ ಅದಕ್ಕೆ ಎಲ್ಲವನ್ನು ತಿಳ್ಕೊಂಡಿರಬೇಕು. ಕರೆಕ್ಟಾದಂಥ ವೆಬ್ಸೈಟನ್ನು ನೋಡಿ ಅರ್ಜಿ ಹಾಕ್ಬೇಕು. ಯಾಕಂದರೆ ಕಾಯ್ತಾ ಇರ್ತಾರೆ ಕಳ್ಳರು, ಕೆಲಸ ಇಲ್ಲದೆ ಇರೋವಂಥ ಕಳ್ಳರು, ಸೈಬರ್ ಕ್ರೈಮು ಮಾಡೋವಂಥವ್ರು. ಅಲ್ಲಿ ನಿಮ್ಗೆ ಗೊತ್ತಿಲ್ಲದಂಗೆ ನೀವು ಯಾವುದೋ ಅಂದರೆ ಫಸ್ಟ್ ಟೈಮ್ ನೀವು ಕಲ್ತಿದ್ದೀರಾ ಅಂದರೆ ಆ ಥರದಲ್ಲಿ ಏನು ಮಾಡಿಬಿಡ್ತೀವಿ, ಮಿಸ್ಟೇಕನ್ನು ಮಾಡ್ತೀವಿ. ಸೊ ಅಧಿಕೃತ ವೆಬ್ಸೈಟನ್ನು ನೀವು ಸಂಪರ್ಕಿಸಬೇಕು. ವೆಬ್ಸೈಟ್ನಲ್ಲಿ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬರುತ್ತೆ, ಯಾವುದು ಈ ಲಿಂಕ್ ಉಡುಗೊರೆ ಬರುತ್ತೆ, ಲ್ಯಾಪ್ಟಾಪ್ ಯೋಜನೆ ಇದೆ. ಭಾಳ ಜನ ನನಗೆ ಕಳಿಸ್ತಾರೆ, ತುಂಬ ಜನ ನನಗೆ ವಾಟ್ಸಪ್ನಲ್ಲಿ ಕಳಿಸ್ತಾರೆ. ಅದು ಅವ್ರು ಕಳಿಸ್ತಾರೋ ಅಥವಾ ಅವ್ರ ಫೋನ್ ಹ್ಯಾಕ್ ಆಗಿ ನನಗೆ ಬರುತ್ತೋ ಗೊತ್ತಿಲ್ಲ, ಉಡುಗೊರೆ ಹಂಗೆ ಹಿಂಗೆ ಅಂತ. ಬಟ್ ಇಲ್ಲಿ ನಿಮ್ಗೆ ನೆನಪಿರಲಿ, ಕೊನೆಗೆ ಸರ್ಕಾರದ ವೆಬ್ಸೈಟ್ ಆದರೆ NIC.in ಅಥವಾ GOV.in ಈ ರೀತಿ ವೆಬ್ಸೈಟ್ ಇರುತ್ತೆ. ಇದಿತ್ತು ಅಂದರೆ ಮಾತ್ರ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ, ಇಲ್ಲ ಅಂತಂದರೆ ದಯವಿಟ್ಟು ಕ್ಲಿಕ್ ಮಾಡಬೇಡಿ. ಸರ್ ಹಾಗಾದರೆ ನೀವು ಕಳಿಸಿರ್ತೀರಾ ಸರ್, ನೀವು ಕಳಿಸಿದ್ದನ್ನು ನಾವು ಹಂಗೆ ಕ್ಲಿಕ್ ಮಾಡಬೇಕೋ ಬೇಡ? ನಾನು ಕಳಿಸಿದ್ದೀನಿ ಆದ್ರೂ ಯಾರೇ ಕಳಿಸಿದ್ರು ಅದು ಹ್ಯಾಕ್ ಆಗಿ ಕೆಲವೊಂದು ಸಲ ಬಂದಿರುತ್ತೆ, ಅವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ನೀವು ಕೊನೆಯಲ್ಲಿರುವಂಥದ್ದನ್ನು ನೋಡಿ. ಅಥವಾ ಇನ್ನೊಂದು ಬೆಸ್ಟ್ ಮೆಥಡ್ ಏನಪ್ಪ ಅಂತಂದರೆ, ನಿಮಗೆ ಬಂದಿರುವಂಥ ಲಿಂಕ್ ಮೆಸೇಜ್ ಏನಿರುತ್ತಲ್ಲ ಅದಷ್ಟು ಏನು ಮಾಡಿ, ಸುಮ್ಮನೆ ನಿಮ್ಮ ಒಂದು ಅವೇರ್ನೆಸ್ಸಿಗೆ ಹೇಳ್ತಾ ಇರೋದು. ಇಷ್ಟ ಇಲ್ಲ ಅಂದರೆ ಈಗಲೇ ವಿಡಿಯೋ ಸ್ಟಾಪ್ ಮಾಡಿ ನಿಮ್ಮ ಕೆಲಸ ಮಾಡ್ಕೊಳ್ಳಿ. ಯಾರಿಗೆ ಅವೇರ್ನೆಸ್ ಬೇಕು ಅವ್ರು ನೋಡ್ಕೊಳ್ಳಿ. ಈಗ ಒಂದು ಈ ಪೇಜ್ ವಾಟ್ಸಪ್ ಅಥವಾ ಎಲ್ಲೋ ಒಂದು ಕಡೆ ಲಿಂಕ್ ಬಂದಿದೆ, ಟೆಕ್ಸ್ಟ್ ಮೆಸೇಜಲ್ಲಿ ಒಂದು ಬಂದಿದೆ, ಬಂಪರ್ ಆಫರ್ ಇಷ್ಟೊಂದು ಇದು ಬಂದಿದೆ, ಅದು ಬಂದಿದೆ, ಏನೋ ಒಂದು ಬಂದುಬಿಟ್ಟಿದೆ, ನಿಮಗೆ ಈ ಥರ ಗಿಫ್ಟ್ ಬಂದುಬಿಟ್ಟಿದೆ, ನೀವು ಇದನ್ನು ಅಟೆಂಡ್ ಮಾಡಿ ಅಂತ. ಇದನ್ನು ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಆ ಒಂದು ಶಾಟ್ ಮಾಡ್ಕೊಳ್ಳಿ. ಸ್ಕ್ರೀನನ್ನು ತೊಗೊಂಡಿರ್ತೀರಲ್ಲ, ಆ ಸ್ಕ್ರೀನ್ಶಾಟನ್ನು ಕರೆಕ್ಟಾಗಿ ಯಾವುದಾದ್ರೂ ಗೂಗಲ್ ಜೆಮಿನಿ ಅಥವಾ ಚಾಟ್ GPT ಇದಕ್ಕೆ ಸೆಂಡ್ ಮಾಡಿ. ಸೆಂಡ್ ಮಾಡಿಬಿಟ್ಟು ನೀವು ನೋಡಿ, ಅದು ನಿಮಗೆ ಕ್ಲೀನಾಗಿ ಹೇಳುತ್ತೆ. ಅದು ಹೇಳಿದಾಗ ಏನಾದರೂ ಇಂಗ್ಲೀಷ್ ಅಥವಾ ಬೇರೆ ಭಾಷೆ ಬಂದರೆ ಕೆಳಗಡೆ ಟೈಪ್ ಮಾಡಿ ಕಳಿಸಿ, ಕನ್ನಡದಲ್ಲಿ ಮಾಹಿತಿ ಕೊಡಿ ಇದರ ಬಗ್ಗೆ ಅಷ್ಟೇ. ಆಗ ನಿಮಗೆ ಕಂಪ್ಲೀಟಾಗಿ ಅದು ಹೇಳುತ್ತೆ, ಇದು ಫೇಕೋ, ಇದು ಸರಿ ಇಲ್ಲ, ಇದು ಅನುಮಾನ ಇದೆ, ಇದಕ್ಕೆ ಯಾಕೆ ಅನುಮಾನ ಬರುತ್ತೆ, ಎಲ್ಲ ಮಾಹಿತಿಯನ್ನು ಕೊಡುತ್ತೆ. ಓಕೆ, ನಾನು ಹೇಳೋದು ಬೇಡ, ನೀವು ಹೇಳೋದು ಬೇಡ, ಎಲ್ಲವನ್ನು ಮಾಹಿತಿ ನಿಮ್ಮ ಮೊಬೈಲ್ನಲ್ಲಿ ನಿಮಗೆ ಸಿಗುತ್ತೆ. ಸೊ ಯು ಕ್ಯಾನ್ ಡೂ ಇಟ್. ಒಂದ್ಸರಿ ಚೆಕ್ ಮಾಡಿ ನೋಡಿ, ಆಮೇಲೆ ನೀವು ಅದನ್ನು ಕ್ಲಿಕ್ ಮಾಡಬೇಕೋ ಬೇಡ ಡಿಸೈಡ್ ಮಾಡಿ. ಬೆಟರ್ ಅಂದರೆ ಅದನ್ನು ಕ್ಲಿಕ್ ಮಾಡಿ ಲಾಂಗ್ ಪ್ರೆಸ್ ಮಾಡಿ ಅದನ್ನು ಡಿಲೀಟ್ ಮಾಡಿ ಸುಮ್ಮನೆ ಆಗಿಬಿಡಿ. ಅಂಥ ಗ್ರೂಪ್ಗಳು ಭಾಳ ಇತ್ತು ಅಂದರೆ ಗ್ರೂಪಿಂದ ಎಕ್ಸಿಟ್ ಆಗಿಬಿಡಿ. ಸುಮ್ಮನೆ ಯಾಕೆ, ಇರೋದು ₹10 ₹20 ಅಕೌಂಟಲ್ಲಿರುತ್ತೆ, ಅದು ಹೋಯ್ತಂದರೆ ಏನು ಮಾಡೋದು, ಹೌದಲ್ವಾ? ಸೊ ಕಷ್ಟಪಟ್ಟಿದ್ದ ದುಡ್ಡು ಯಾವತ್ತೂ ನಷ್ಟ ಆಗಬಾರ್ದು. ಅದಕ್ಕಾಗಿ ನೀವು ಜಾಗೃತರಾಗಿರಿ. ಜೊತೆಗೆ CTET ನಿಮಗೆ ಅವಶ್ಯಕತೆ ಇದೆ ಅಂತ ಹೇಳಿದರೆ, ಅಥವಾ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಬೇಕು ಅಂತ ಹೇಳಿದರೆ ನೀವು ಇದನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಧನ್ಯವಾದಗಳು. ಹಾಗೆ CTETಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಕ್ ಟೆಸ್ಟ್ಗಳು ಎಲ್ಲ ಸಿಗ್ತವೆ ನಮ್ಮ ಆ್ಯಪ್ನಲ್ಲೂ ಕೂಡ. TM ಲರ್ನಿಂಗ್ ಸೆಂಟರ್ ಆ್ಯಪ್ನಲ್ಲಿ CTETಗೆ ಒಂದು ಮಾಕ್ ಟೆಸ್ಟ್ ಇದೆ. ನೀವು ಬೇಕಂದರೆ ಅದರಲ್ಲಿ ಭಾಳ ಕಡಿಮೆ ದುಡ್ಡು, ₹100-200 ಒಳಗೆ ಸಿಗುತ್ತೆ. ಯಾಕೆಂದರೆ ಆ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿ ನೋಡಿ, ನಿಮಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಗೊತ್ತಾಗುತ್ತೆ. ಕನ್ನಡ ಇರಲ್ಲ ಅದರಲ್ಲಿ, ಬೇರೆ ಎಲ್ಲ ಸಬ್ಜೆಕ್ಟ್ಗಳು ಕವರ್ ಆಗಿರುತ್ತೆ. EVS ಫಸ್ಟ್ ಪೇಪರ್ ಎಲ್ಲ ಇರುತ್ತೆ. ನೋಡಿ, ನಿಮಗೆ ಕಾನ್ಫಿಡೆನ್ಸ್ ಕೂಡ ಬರುತ್ತೆ, ಎಕ್ಸ್ಪ್ಲನೇಷನ್ ಇರುತ್ತಲ್ವ. ಹಾಗಾಗಿ ಸೊ ಇಟ್ ಈಸ್ ಬೆಟರ್ ವೇ. ಎಲ್ಲೋ ಒಂದು ಕಡೆ ನಮಗೆ ಹೆಂಗೆ ಎಕ್ಸಾಮ್ ಪ್ಯಾಟರ್ನ್ ಅಟೆಂಡ್ ಮಾಡೋದಕ್ಕೆ ಏನು ಅಂತೆಲ್ಲ ನಿಮಗೆ ಐಡಿಯಾ ಸಿಗುತ್ತೆ. ಓಕೆ, ಧನ್ಯವಾದಗಳು.